ಹಾಸನದಲ್ಲಿ ಐಟಿ ದಾಳಿ ಮುಂದುವರೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹಾಸನದಲ್ಲಿ ಐಟಿ ದಾಳಿ ಮುಂದುವರೆದಿದೆ. ಚನ್ನರಾಯಪಟ್ಟಣದ 3 ಕಡೆ ಪರಿಶೀಲನೆ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಪರಿಶೀಲನೆ ನಡೆಯುತ್ತಿದೆ. ಸಚಿವ ಎಚ್ ಡಿ ರೇವಣ್ಣ, ಆಪ್ತ ಗುತ್ತಿಗೆದಾರರಾದ ಅಶ್ವಥ್ ನಾರಾಯಣ ಗೌಡ, ನಾರಾಯಣ ರೆಡ್ಡಿ, ತಿಮ್ಮೇಗೌಡರ ಮನೆಯಲ್ಲಿ ದಾಳಿ ಮುಂದುವರೆದಿದೆ. ಗುತ್ತಿಗೆ ಸಂಬಂಧ ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಸ್, ನಿನ್ನೆ ಏನು ಐಟಿ ದಾಳಿ ಮಾಡುವ ಮೂಲಕ ಒಂದು ಶಾಕ್ ಅನ್ನ ನೀಡಿತ್ತು ಜೆಡಿಎಸ್ ಲೀಡರ್ಸ್ನ ಕೆಲವೊಂದು ಆಪ್ತರ ಮನೆ ಮೇಲೆ, ಜೊತೆಗೂ ಸಂಬಂಧಿಕರ ಮನೆ ಮೇಲೆ. ಹೀಗಾಗಿ ಇವತ್ತು ಕೂಡ ಹಾಸನದಲ್ಲಿ ಐಟಿ ದಾಳಿ ಮುಂದುವರೆದಿದೆ. ಚನ್ನರಾಯಪಟ್ಟಣದ 3 ಕಡೆ ಪರಿಶೀಲನೆ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಪರಿಶೀಲನೆ ನಡೆಯುತ್ತಲೇ ಇದೆ. ಸಚಿವ ಎಚ್ ಡಿ ರೇವಣ್ಣ ಆಪ್ತ ಗುತ್ತಿಗೆದಾರಂತ ಅಶ್ವಥ್ ನಾರಾಯಣ ಗೌಡ ಮನೆ ಮೇಲೆ ಐಟಿ ದಾಳಿಯನ್ನ ನಡೆಸಿತ್ತು ನಿನ್ನೆ. ಇವತ್ತವರೆಗೂ ಈ ಕ್ಷಣದವರೆಗೂ ಪರಿಶೀಲನೆ ಮುಂದುವರೆಸಿದ್ದಾರೆ. ನಾರಾಯಣ ರೆಡ್ಡಿ, ತಿಮ್ಮೇಗೌಡರ ಮನೆಯಲ್ಲೂ ಕೂಡ ದಾಳಿ ಮುಂದುವರೆದಿದೆ. ಗುತ್ತಿಗೆ ಸಂಬಂಧ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ. ಎಸ್ ಪ್ರಕಾಶ್, ಎಲ್ಲಿ ತನಕ ಬಂದಿದೆ ಈಗ ದಾಳಿ? ಏನಾಗ್ತಾ ಇದೆ ಅಲ್ಲಿ? ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಇವತ್ತು ಮುಗಿಯುತ್ತಾ ಏನು ಅಥವಾ ಮುಂದುವರಿಯುತ್ತಾ ನಾಳೆ ಕೂಡ? ದಿವ್ಯಾ, ನಿನ್ನೆ ಸುಮಾರು ಸಂಜೆ ಬೆಳಗಿನ ಜಾವ 5 ಗಂಟೆಯಿಂದಲೂ ಕೂಡ ಸತತವಾಗಿ ಐಟಿ ದಾಳಿ ಆಗ್ತಾ ಇರುವಂತದ್ದು. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಕೂಡ ಐಟಿ ದಾಳಿ ಆಗಿತ್ತು. ಮತ್ತೆ ನಂತರದಲ್ಲಿ ಚನ್ನರಾಯಪಟ್ಟಣ ನಗರದಲ್ಲಿ ಇರ್ತಕ್ಕಂಥ ಅಶ್ವಥ್ ನಾರಾಯಣ ಗೌಡ ಏನಿದ್ದಾರೆ, ಅವರು ರೇವಣ್ಣರವರಿಗೆ ಪರಮಾಪ್ತ ಆಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸುಳಿವು ಸಿಕ್ಕಿತ್ತು. ನಂತರದಲ್ಲಿ ನಿನ್ನೆಯಿಂದಲೂ ಕೂಡ ಸತತವಾಗಿ ಐಟಿ ಅಧಿಕಾರಿಗಳು ಸುಮಾರು 2 ಇನೋವಾ ಕಾರ್ನಲ್ಲಿ ಬಂದು ಅವ್ರನ್ನ ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ. ಇವತ್ತಿನ ಬೆಳಿಗ್ಗೆ ಅಂದ್ರೆ ಈ ನಿನ್ನೆ ರಾತ್ರಿ ಇಡೀ ಕೂಡ ಐಟಿ ದಾಳಿ ನಡೆದಿರುವಂತದ್ದು. ಕೆಲವು ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿ ದೃಶ್ಯಾವಳಿಗಳಲ್ಲಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಕೆಲವೊಂದು ಅಧಿಕಾರಿಗಳು ಮತ್ತೆ ಸೂಟ್ ಕೇಸ್ ಮತ್ತೆ ಬ್ಯಾಗ್ ಗಳಲ್ಲಿ ಇರ್ತಕ್ಕಂತಹ ದಾಖಲೆಗಳನ್ನು ವಶಪಡಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು TV5ಗೆ ಲಭ್ಯವಾಗಿದೆ. ಮತ್ತೆ ಕೆಲವು ಅಧಿಕಾರಿಗಳು, ಇನ್ನು 3-4 ಜನ ಅಧಿಕಾರಿಗಳು ಅಶ್ವಥ್ ನಾರಾಯಣ ಗೌಡ ಅಂದ್ರೆ ಬಹುದೊಡ್ಡ ಗುತ್ತಿಗೆ ಕಾಂಟ್ರಾಕ್ಟರ್ ಏನಿರ್ತಾರೆ ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಅಲ್ಲಿರುವಂತಹ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಮತ್ತೆ 24 ಗಂಟೆ ಕಳೆದರೂ ಕೂಡ ಇನ್ನು ಐಟಿ ಇಲಾಖೆ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಅವ್ರ ಹತ್ರ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕಷ್ಟೇ ಲಭ್ಯವಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ ಪ್ರಕಾಶ್, ಈಗ ಚುನಾವಣೆ ಸಂದರ್ಭ ಸಹಜವಾಗಿ ಆಪ್ತರ ಮನೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಗುತ್ತಿಗೆದಾರ ಮನೆಯಲ್ಲಿ ಹಣ ಸಿಗೋದು ಈ ಹಿಂದೆ ನಾವು ನೋಡಿದ್ವಿ. ಸೊ ಆ ರೀತಿ ಏನಾದ್ರೂ ಏನಾದ್ರೂ ಸಿಕ್ತಾ ಅವ್ರ ಮನೆಯಲ್ಲಿ ಕ್ಯಾಶ್ ಮನಿ ಏನಾದ್ರೂ ಆತರ? ಹೌದು, ಅಂದ್ರೆ ನಿನ್ನೆ ಚನ್ನರಾಯಪಟ್ಟಣ ತಾಲೂಕಿನ ಏನು ಅಶ್ವಥ್ ನಾರಾಯಣ ಗೌಡರ್ ಆಗಿರ್ಬೋದು, ಮತ್ತೆ ಏನು ಇನ್ನೊಬ್ರು ಮತ್ತೆ ಮತ್ತೊಬ್ರು ಮನೆ ಆಗಿರ್ಬೋದು, ಅಲ್ಲಿ ಏನು 13 ಲಕ್ಷ ಕ್ಯಾಶ್ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಅದನ್ನ ಆಧರಿಸಿ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಏನು ಹಣದ ವಹಿವಾಟು ಕೂಡ ಜಾಸ್ತಿ ಹೆಚ್ಚಾಗಿ ನಡೆದಿದೆ, ಅಕೌಂಟಿಂದ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಇರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಅದೇ ಸುದ್ದಿ ಹರಿದಾಡ್ತಾ ಇರುವಂತದ್ದು. ಹಾಗಾಗಿ ಒಟ್ಟಾರೆ ಐಟಿ ಇಲಾಖೆಯವರು ಇದನ್ನ ಆಧರಿಸಿ ಅವರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರವರು ಕೂಡ ಐಟಿ ಇಲಾಖಾ ಅಧಿಕಾರಿಗಳ ಮೇಲೆ ಕೆಂಡಾಮಂಡಲ ಆಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಜನರಲ್ಲಿ ಒಂದ್ ರೀತಿ ರಾಜಕೀಯವಾಗಿ ಈ ರೀತಿ ಐಟಿ ದಾಳಿಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿಯನ್ನು ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಇನ್ನ ಕೆಲವರು ಐಟಿ ಅವರು ಯಾವಾಗ ಬೇಕಾದ್ರೂ ಅವರು ಕರೆಕ್ಟ್ ಆಗಿ ಲೆಕ್ಕವನ್ನು ಕೂಡ ಮೇಂಟೈನ್ ಮಾಡಿದ್ರೆ, ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ರೆ ಯಾಕೆ ಹೆದರ್ಕೊಳ್ಬೇಕು ಅನ್ನುವ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಪರ ಮತ್ತೆ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ದಿವ್ಯಾ, ಓಕೆ, ಧನ್ಯವಾದಗಳು ಪ್ರಕಾಶ್ ತಮ್ಮ ಮಾಹಿತಿಗಾಗಿ.